लिए जंग लड़ने के लिए तैयार हुआ। अब बीजेपी अभी भी मेरी बात पे मैं अटल हूँ। मैंने क्या कहा था, मैं देश के लिए कुर्बान होने के लिए तैयार हूँ। अगर सेंट्रल गवर्नमेंट प्रधानमंत्री जी अगर मेरे को परमिशन देंगे, सुसाइड बम बन के पाकिस्तान को बह जाऊंगा। अभी वो बात पे मैं अटल। बीजेपी लगातार आपको टारगेट कर रही है। बीजेपी में लगातार वो मुसलमान को टारगेट करने के सिवा और क्या है? हम और कितना करके प्रूव करना? और पाकिस्तान को हमको संबंध ही नहीं है। मुसलमान मतलब क्या, हर मुसलमान जैसा हिंदुस्तान का मुसलमान को लोग पाकिस्तान के नजरिए से देखते हो लोग। हमको पाकिस्तान को संबंध नहीं है, हम पाकिस्तान से नफरत करते हैं। इसीलिए आप कहते हैं सर आप लड़ेंगे। ಯಾವುದನ್ನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ತರ ಬಿಜೆಪಿ ಮಾಡಿಲ್ಲ ಎಲ್ಲ ಅದಕ್ಕೂ ತೆಗಿ. ನಾನೇನಂತೆ ಅವತ್ತು ದೇಶಕ್ಕೋಸ್ಕರ ನಾನು ಬಲಿಯಾಗಕ್ಕೆ ಸಿದ್ಧ, ಈಗಲೂ ನಾನು ಸಿದ್ಧ ಆಗಿದ್ದೀನಿ, ಮಾತಿಗೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ಸುಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ ಹೇಳ್ತೀನಿ. ಈಗಲೂ ನಾನು ಬದ್ಧ ಅದಕ್ಕೆ. ಈಗ ಅವ್ರದ್ದೇ ತರ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇಲ್ಲ ತಾನೆ. ಈಗ ಆದೇಶ ಯಾರು ಮಾಡಬೇಕಾಗಿರೋದು? ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಅವ್ರು ತೀರ್ಮಾನ ತಗೊಂಡು ಒಬ್ಬ ದೇಶಕ್ಕೋಸ್ಕರ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿದ್ರೆ ಐ ಆಮ್ ರೆಡಿ. ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡೋದು ಕಡಿಮೆ. ನಮ್ಮ ದೇಶ ಇದೆ, ನಮ್ಮ ದೇಶ ಇದೆ. ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಆದಂಥ ಅಯ್ಯೂಬ್ ಅವರು ಎಲ್ಲ ನಾವು ನಮಾಜ್ ಹೋಗಿದ್ದೀವಿ. ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ನಾವು ಯಶಸ್ವಿ ಆಗಲಿ ಅಂತ ಇವತ್ತೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಿಂದ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದರೆ ನಮ್ಮ ಸೈನಿಕರಲ್ಲಿ ಇನ್ನೂ ಶಕ್ತಿ ಕೊಡಲಿ, ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಇಲ್ಲ ಬರಬೇಕಾಗಿತ್ತು, ನಮ್ಮ ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ. ಬರಬೇಕಾಗಿತ್ತು, ಅಧ್ಯಕ್ಷರು ಫೋನ್ ಮಾಡಿದ್ರ ಮೇಲೆ ಬರಬೇಕಾಗಿತ್ತು. ನಾನು ಬೇರೆ ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ಇದ್ದಿದ್ದರಿಂದ ಅಲ್ಲೋಗಿ. ಸೂಸೈಡ್ ಬಾಂಬ್ ವಿಚಾರವಾಗಿ ಹೇಳಿಕೆ ವಿಚಾರವಾಗಿ ಬಿಜೆಪಿ ಬಹಳ ಟೀಕೆ ಮಾಡ್ತಾವ್ರೆ ಸರ್.